ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಬಂದು ನಾವು ದನಕರುಗಳಿಗೆ ಹೇಗೆ ಆಹಾರವನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿನ ನಿಮಗೆಲ್ಲ ಕೊಡ್ತೀವಿ ನೋಡ್ರಿ. ದನಕ್ಕೆ ಯಾವ ರೀತಿ ನಾವು ಆಹಾರನ ಸಪ್ಲೈ ಮಾಡ್ತೀವಿ, ಹೇಗೆ ಕೊಡ್ತೀವಿ, ಅದಕ್ಕೆ ಏನೇನು ತಯಾರಿ ರೀತಿ ತೋರಿಸ್ತೀವಿ ನೋಡಿ. ಈ ದನಗಳಿಗೆ ನಾವು ಹೇಗೆ ಆಹಾರನ ಕಟ್ ಮಾಡಿ ಮಷಿನ್ ಮುಖಾಂತರ ಕೊಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಬನ್ನಿ ಒಳಗೆ ಹೋಗೋಣ. ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಮಷಿನ್ ಬಗ್ಗೆ ಇವತ್ತು ಮಾಹಿತಿ ಕೊಡಕತ್ತೀನಿ ರೀ. ಈ ಮಷಿನ್ ಬಂದು ಕಿಸಾನ್ ಶಕ್ತಿ ಚಾಂಪಿಯನ್ ಅಂತ. ಈ ಮಷಿನ್ನು ಮೇವು ಕಟ್ ಮಾಡೋಕ್ಕೆ ಉಪಯೋಗ ಆಗ್ತದ್ರಿ. ಈ ಮಷಿನಿಂದ ಮೇವನ್ನು ಕಟ್ ಮಾಡ್ಬೇಕ್ರಿ. ನೋಡಿ ಇದೇನು ಕಾಣತ್ತದಲ್ರಿ, ಇದೇ ಮಷಿನ್ನಿಂದ ನಾವು ಮೇವನ್ನು ಕತ್ತರಿಸ್ಕೊತೀವ್ರಿ. ಕತ್ತರಿಸಿ ದನ ಕರುಗಳಿಗೆ ಹಾಕ್ತೀವ್ರಿ. ನೋಡಿ ಇಲ್ಲೇನು ಕಾಣಕತ್ತದಲ್ರಿ, ಇದು ಒಣ ಮೇವು ರೀ. ಇದನ್ನು ನಾವು ಸ್ಟಾಕ್ ಆಗಿ ಇಟ್ಕೊಂಡಿರ್ತೀವ್ರಿ. ಮಳೆಗಾಲದಲ್ಲಿ ನಮಗೆ ಉಪಯೋಗ ಆಗ್ತದಂತ ಇಟ್ಕೊಂಡಿರ್ತೀವ್ರಿ. ಇಲ್ಲಿ ನೋಡಿ, ಇದು ನಿಮಗೆ ಯಾವ ರೀತಿ ಕಟ್ ಮಾಡೋದಂತ ತೋರ್ಸತ್ತೀವ್ರಿ. ನೋಡ್ರಿ, ಈ ಮಷೀನನ್ನು ಈ ರೀತಿ ಬಳಸ್ಕೋಬೇಕಾಗ್ತದ್ರಿ. ಹೆಂಗಂದ್ರೆ ಹಿಂದ್ಗಡೆ ನಾವು ಒಣ ಕಣಿಕೆಯನ್ನು ಹಾಕ್ಬೇಕ್ರಿ. ಅದು ನಮಗೆ ಮುಂದೆ ಬಂದು ಈ ರೀತಿ ಕಟ್ಟಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಸಿಗ್ತಾವ್ರಿ ನಮಗೆ. ನಾವು ಇದನ್ನು ಪೆಟ್ರೋಲ್ ಸಹಾಯದಿಂದ ಬಳಸ್ಕೋತೀವ್ರಿ. ಇನ್ನು ಮಾರ್ಕೆಟ್ ಒಳಗೆ ಸುಮಾರು ಸಿಗ್ತಾವ್ರಿ. ಎಲ್ಲ ಥರದಿಂದ ಬಳಕೆ ಮಾಡ್ಕೋಬೋದ್ರಿ. ಪೆಟ್ರೋಲ್ ಮುಖಾಂತರ ಮತ್ತು ಕರೆಂಟ್ ಮುಖಾಂತರ ಈ ರೀತಿ ಹಲವಾರು ಪ್ರಯೋಜನಗಳಿರುವಂಥ ಮಷಿನ್ಗಳು ಕೂಡ ಮಾರ್ಕೆಟ್ನಾಗ ಸಿಗ್ತಾವ್ರಿ. ನಾವು ಪೆಟ್ರೋಲ್ ಹಾಕಿ ಬಳಸ್ತೀವ್ರಿ ಇದನ್ನು. ನೋಡಿ ಇದು ಪೂರ್ಣ ಚೂರಾಗಿ ಬುಟ್ಟಿ ತುಂಬಿಟ್ಟಿವ್ರಿ. ಈಗ ನೋಡ್ರಿ ಹಾಕ್ಲಕತ್ತೀವ್ರಿ. ಅವಕ್ಕೆ ತಿನ್ನಲಿಕ್ಕೆ ಬಹಳ ಉಪಯೋಗ ಆಗ್ತದ್ರಿ. ಸಣ್ಣದಾಗಿ ಕಟ್ಟಾಗಿರೋದ್ರಿಂದ ಅವಕ್ಕೆ ಬಾಯಿ ಆಡಿಸ್ಲಕ್ಕ ಅಂದ್ರೆ ಅಗಿಲಕ್ಕ ಬಹಳ ಉಪಯೋಗ ಆಗ್ತದ್ರಿ. ಮತ್ತು ನಮ್ಮ ಕಣಿಕೆ ಕೂಡ ವೇಸ್ಟ್ ಆಗೋದಿಲ್ಲರಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ದನ ಕರುಗಳಿಗೆ ಬಳಸ್ಕೋಬೋದ್ರಿ. ನಾವು ದನ ಕರುಗಳಿಗೆ ಸರಿಯಾದ ಕ್ರಮದಲ್ಲಿ ಆಹಾರ ಮತ್ತು ನೀರು ಮತ್ತು ಸ್ವಚ್ಛತೆಯನ್ನು ಕಾಪಾಡ್ತಾ ಹೋದರೆ ಅವುಗಳು ಚೆನ್ನಾಗಿರ್ತಾವ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಧನ್ಯವಾದ.